ಇತ್ತೀಚೆಗೆ ಹೃದಯಾಘಾತ ಅನ್ನುವಂತಹದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಾರಣಗಳನ್ನ ಹುಡುಕ್ತಾ ಹೋದಾಗ ಸಾಕಷ್ಟು ಕಾರಣಗಳು ನಮ್ಮ ಕಣ್ಣಿಗೆ ಕಂಡು ಬರ್ತಾ ಇರುವಂತದ್ದು. ಅದರಲ್ಲೂ ಒಂದು ಅಂತಂದ್ರೆ ಈ ಸ್ಟ್ರೆಸ್ ಅನ್ನುವಂಥದ್ದು. ಅದರಲ್ಲೂ ಸಹ ನಾವೆಲ್ಲ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ನಮ್ಮ ಆರೋಗ್ಯವನ್ನ ನಾವು ಗಮನಿಸ್ಕೊಳ್ಳೋದೇ ಬಿಟ್ಟಿದ್ದೀವಿ. ಆ ಕಾರಣದಿಂದ ಇರಬಹುದು, ಸಾಕಷ್ಟು ಸಮಸ್ಯೆಗಳು ಇರೋದ್ರಿಂದ ಆಗಿರ್ಬೋದು. ಅದರಲ್ಲೂ ಸಹ 50 ವಯಸ್ಸಿನ ಒಳಗಡೆ ಇರುವಂತವರಿಗೆ ಮತ್ತು 20 ರಿಂದ 30 ವಯಸ್ಸಿನ ಒಳಗಡೆ ಇರುವಂತವರಿಗೆ ಇಂಥವರಿಗೆ ಹೃದಯಾಘಾತ ಆಗ್ತಾ ಇರುವಂತದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಇನ್ನೊಂದು ಕೇಳಿ ಬರ್ತಾ ಇರುವಂತ ಮಾತು ಏನಂತಂದ್ರೆ, ಹೆಣ್ಣು ಮಕ್ಕಳಿಗಿಂತ ಪುರುಷರಲ್ಲಿ ಹೆಚ್ಚಾಗಿ ಹೃದಯಾಘಾತ ಆಗುತ್ತೆ ಅಂತ ಹೇಳಿ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡೋದಕ್ಕೆ ನನ್ನೊಟ್ಟಿಗಿದ್ದಾರೆ ಹೃದ್ರೋಗ ತಜ್ಞರಾಗಿರುವಂತಹ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಮಸ್ಕಾರ ಮ್ಯಾಮ್, ತುಂಬಾ ದಿನಗಳಿಂದ ನಾವೆಲ್ಲ ನೋಡ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ವಯಸ್ಸಿನ ವಿಚಾರವನ್ನ ಬಂತು ಅಂತಂದ್ರೆ 40 ರಿಂದ 50 ವಯಸ್ಸಿನ ಒಳಗಡೆ ಇರೋರಿಗೆ ಹೆಚ್ಚಾಗಿ ಆಗ್ತಾ ಇರುವಂಥದ್ದು. ಇನ್ನು 20 ರಿಂದ 30 ವಯಸ್ಸಿನವರಿಗೆ ಯಾವ ಕಾರಣಕ್ಕಾಗಿ ಹೆಚ್ಚಾಗಿ ಈ ವಯಸ್ಸಿನವರಲ್ಲಿ ಕಂಡು ಬರ್ತಾ ಇದೆ? ನೋಡಿ, ಈಗ 30 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ 4 ಪಟ್ಟು ಹೆಚ್ಚಾಗಿದೆ. ಕೇವಲ ಪಟ್ಟಣದಲ್ಲಿ ಅಷ್ಟೇ ಅಲ್ಲ, ಹಳ್ಳಿಗಳಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಎಲ್ಲರೂ ಏನು ಕೊಂಡ್ಕೊಳ್ತಾರೆ, ಸ್ಟ್ರೆಸ್ಸಿಂದ ಅಂತ. ಹೌದು, ಸ್ಟ್ರೆಸ್ಸಿಂದ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಈಗ ಆಗ್ತಾ ಇರೋ ಹಾರ್ಟ್ ಅಟ್ಯಾಕ್ಗಳು ಬದಲಾದ ಜೀವನ ಶೈಲಿಯಿಂದ. ಒಂದು ಕಾಲಕ್ಕೆ ಮೈಮುರಿದು ದುಡಿದು ಬೆವರು ಸುರಿಸಿ ಕೆಲಸ ಮಾಡಿ ಸ್ಲಿಮ್ ಆಗಿ ಟ್ರಿಮ್ ಆಗಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ರೆ ಮಾಡ್ತಾಯಿದ್ರು. ಆದರೆ ಈಗ ನಿದ್ರೆ ಮಾಡ್ತಾ ಇಲ್ಲ, ರಾತ್ರಿಯೆಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಪಾರ್ಟಿ ಮಾಡಿಬಿಟ್ಟು ನಿದ್ರೆ ಕೆಟ್ಟಾಗ ಯಾವಾಗ 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ತಿರಲ್ಲ, ಆವಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಹೆಚ್ಚಾಗತ್ತೆ. ಎರಡನೇದು, ಪಾರ್ಟಿ ಮಾಡಿದಾಗ ಸಿಕ್ಕಾಪಟ್ಟೆ ತಿಂತಾರೆ, ಬೇಡವಾದದ್ದನ್ನು ಎಲ್ಲವನ್ನೂ ತಿಂತಾರೆ, ಕುಡಿತಾರೆ, ಸೇದ್ತಾರೆ, ಅದ್ರ ಜೊತೆಗೆ ಡ್ರಗ್ಸ್ನೂ ತಗೊಳ್ತಾರೆ. ಹಾಗಾಗಿ ಅದರಿಂದ ಕೂಡ ಸಾಯ್ತಾ ಇದ್ದಾರೆ. ಸೊ ಎಲ್ಲವನ್ನೂ ಹಾರ್ಟ್ ಅಟ್ಯಾಕು ಅಂತ ಕಾರ್ಪೆಟ್ ಕೆಳಗಡೆಗೆ ಹಾಕೋಕ್ಕಾಗಲ್ಲ. ಅವ್ರು ಮಾಡ್ತಾ ಇರುವಂಥ ದುಶ್ಚಟಗಳಿಂದ, ದುರಭ್ಯಾಸಗಳಿಂದ ಜನ ಸಾಯ್ತಾ ಇದ್ದಾರೆ ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದರೆ ಮೂಲ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಅಯ್ಯೋ ಹೀಗಾಯಿತು ಅಂತ ಕಣ್ಣೀರು ಹಾಕಿದ್ರಲ್ಲ, ಅದರಿಂದ ಬುದ್ಧಿ ಕಲಿಬೇಕು. ಇನ್ನೊಬ್ಬರಿಗೆ ಆದಾಗ, ಅವ್ರ ಜೀವ ಹೋದಾಗ ನಮ್ಮ ಮನೆಯವ್ರಿಗೆ, ನಮ್ಮ ಕುಟುಂಬದವ್ರಿಗೆ, ನಮ್ಮ ಮಕ್ಕಳಿಗೆ ಆಗಬಾರ್ದು ಅನ್ನೋ ಯೋಚನೆ ಇರಬೇಕು. ಇದನ್ನು ನೀವು ತಗೊಂಡ್ರೆ 5 ಎಸ್ಗಳನ್ನಂತ ನೆನ್ಪಿಟ್ಕೊಳ್ಬೇಕು. ಒಂದು, ಸ್ಮೋಕಿಂಗು ಮೊದಲೇದು 25% ಅಂದರೆ 1/4 ಭಾಗದಷ್ಟು ಹಾರ್ಟ್ ಅಟ್ಯಾಕ್ ಎಲ್ಲ ಈ ಸ್ಮೋಕಿಂಗಿಂದ. ಆ ಸ್ಮೋಕಿಂಗಿಂದ ರಕ್ತನಾಳದ ಒಳಪದ್ರ ಡ್ಯಾಮೇಜ್ ಆಗಿ ಅಲ್ಲಲ್ಲೇ ಅಡೆತಡೆಗಳಾಗಿ ಶರೀರದಲ್ಲಿರೋ ಎಲ್ಲ ರಕ್ತನಾಳಗಳಲ್ಲೂ ಬ್ಲಾಕ್ ಆಗಿರೋದ್ರಿಂದ ಅವ್ರಿಗೂ ಸ್ಟ್ರೋಕು ಆಗುತ್ತೆ, ಹಾರ್ಟ್ ಅಟ್ಯಾಕು ಆಗುತ್ತೆ, ಕೈಕಾಲು ಗ್ಯಾಂಗ್ರೀನು ಆಗುತ್ತೆ. ಸೊ ಅದು ಮೊದಲೇದು, ಆ ಎಸ್ಸನ್ನು ಬಿಡಬೇಕು. ಸ್ಮೋಕಿಂಗಿಂದ ದೂರ ಇರಬೇಕು. ದುರಂತ ಅಂತಂದರೆ, ನಾವು ಶ್ರಮಪಟ್ಟು ಆ ಗವರ್ನರ್ಗೆ ಸಿಗ್ನೇಚರು 10,000 ಸಿಗ್ನೇಚರ್ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿ ಆ ಸಿಗರೆಟ್ ಪ್ಯಾಕೆಟ್ ಮೇಲೆ ಕ್ಯಾನ್ಸರ್ ಪಿಕ್ಚರ್ ಬರೋ ಹಾಗೆ ಮಾಡಿ ಪ್ರಯತ್ನ ಮಾಡಿದ್ರು ಕೂಡ ಈ ಹೀರೋಗಳು ಮೊದಲು ಬರೀ ವಿಲನ್ಗಳು ಸ್ಮೋಕಿಂಗ್ ಮಾಡ್ತಾಯಿದ್ರು, ಈಗ ಹೀರೋಗಳು ಕೂಡ ಸ್ಮೋಕಿಂಗ್ ಮಾಡೋದ್ರಿಂದ ಆ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಆ ಸ್ಮೋಕಿಂಗು ವಿಪರೀತ ಜಾಸ್ತಿ ಆಗಿದೆ. ಎರಡನೇದು, ನಾನು ಹೇಳ್ದಂಗೆ ಸ್ಲೀಪ್ಲೆಸ್ನೆಸ್ ಅಂದರೆ ಮಕ್ಕಳದ್ದು ವಿಡಿಯೋ ಗೇಮ್ ಆಡೋದು ಅಥವಾ ಇದು ಏನಂತೀರ ಸ್ಕ್ರೀನ್ ಟೈಮು ವಿಪರೀತ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಅದು ಯುವಕರಲ್ಲಿ. ನೀವು ರಾತ್ರಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ರಾತ್ರಿಯೆಲ್ಲ ಮಲಗೋದೇ ಇಲ್ಲ, ಮೊಬೈಲ್ ನೋಡ್ತಾನೇ ಇರ್ತಾರಪ್ಪ. ನನಗೆ ಆಶ್ಚರ್ಯ ಆಗುತ್ತೆ. ನಾವು 12 ಗಂಟೆಗೆ ಟ್ರೈನ್ ಹತ್ತಿದ್ರು, ಅದೇ 4 ಗಂಟೆಗೆ ಟ್ರೈನ್ ಇಳಿಯೋಕ್ಕೆ ಹೋದ್ರೂ ಅಷ್ಟೇ, ಅವರು ನೋಡ್ತಾನೇ ಇರ್ತಾರೆ. ಈ ಸ್ಲೀಪ್ಲೆಸ್ನೆಸ್ನಿಂದ ಬ್ರೈನು ಡ್ಯಾಮೇಜ್ ಆಗುತ್ತೆ. ಮೂರನೇದು ಅಂತಂದರೆ ಸೆಡೆಂಟ್ರಿ ಹ್ಯಾಬಿಟ್ ಅಂದರೆ ಮೊದಲಿನ ಹಾಗೆ ಕೆಲಸ ಮಾಡ್ತಾ ಇಲ್ಲ. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ, ಕೌಚ್ ಬೇಬಿಗಳ ಥರ ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಯಾರು 3 ಗಂಟೆಗಿಂತಲೂ ಹೆಚ್ಚು ಕಾಲ ಒಂದೇ ಕಡೆ ಕೂತ್ಕೊಂಡಿರ್ತಾರಲ್ಲ, ಅವ್ರಿಗೆ ಹೃದಯಾಘಾತ ಆಗೋದು ಹೆಚ್ಚು ಅಂತ ಗೊತ್ತಾಗಿದೆ. ಹಾಗಾಗಿ ಕೂತಲ್ಲೇ ಕೂತ್ಕೊಳ್ಳೋದನ್ನು ಕೂಡ ಬಿಡಬೇಕು. ಇನ್ನು 4ನೇದು ಅಂತಂದರೆ ಸ್ಪಿರಿಟ್ ಅಂದರೆ ಕುಡಿತ ವಿಪರೀತ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ. ಶಾಲೆ ಕಾಲೇಜ್ಗಳ ಮಕ್ಕಳಲ್ಲಿ 28% ಮಕ್ಕಳು ಬೆಂಗಳೂರಲ್ಲಿ ಕುಡಿತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅಂದರೆ ಇದಕ್ಕಿಂತ ಆಘಾತಕಾರಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಸೊ ಕುಡಿತದಿಂದ 2 ಥರದ್ದು ಪ್ರಾಬ್ಲಮ್ ಆಗುತ್ತೆ.
ಕಾರ್ಡಿಯೋಮಯೋಪತಿ ಅಂತ ಹೃದಯದ ಸ್ನಾಯುನೇ ಕೆಲಸ ಮಾಡೋದು ಕಡಿಮೆ ಆಗಿ ಅವರು ಹೃದಯ ನಿಷ್ಕ್ರಿಯ ಆಗಿ ಹಾರ್ಟ್ ಫೇಲ್ಯೂರ್ ಆಗ್ಬೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಎರಡರಲ್ಲೂ ಒಂದು. ಸ್ಯಾಟರ್ಡೆ ನೈಟ್ ಸಿಂಡ್ರೋಮ್ ಅಂತ, ಸ್ಯಾಟರ್ಡೆ ಯಾರು ಪಾರ್ಟಿ ಮಾಡಿರ್ತಾರಲ್ಲ ಅವ್ರಿಗೆ ಕುಡಿದು ಎಚ್ಚರ ತಪ್ಪಿ ಬಿದ್ದುಬಿಟ್ಟಿರ್ತಾರಲ್ಲ, ಆವಾಗ ಹೃದಯದ ಮಿಡಿತನೇ ನಿಂತು ಹೋಗ್ಬಿಟ್ಟು ಅವರು ಸತ್ತು ಹೋಗ್ಬಿಡ್ತಾರೆ. ಹಾಗಾಗಿ ಇವುಗಳು ಕೂಡ ಭಾಳ ಮುಖ್ಯ. ಕೊನೆಯದಾಗಿ ಇನ್ನೊಂದು ಅಂದರೆ ಸ್ಟ್ರೆಸ್ಸು. ಇವತ್ತಿನ ಬದುಕು ಹೇಗಾಗಿದೆ ಅಂದರೆ ಮಕ್ಕಳಿಂದ ಮುದುಕರವರೆಗೂ ಸ್ಟ್ರೆಸ್ಸು ಅಂತಾರೆ. ಒಂದು ಕಾಲಕ್ಕೆ ಏನಾದರೂ ಕಷ್ಟ ಆದರೆ ಅಯ್ಯೋ ಪರಮಾತ್ಮನಿದ್ದಾನೆ, ಅವ್ನು ನೋಡ್ಕೋತಾನೆ, ಪರಮಾತ್ಮ ನೀನೇ ನೋಡಪ್ಪ ಅಂತ ಕೈ ಮುಗಿದ್ಬಿಟ್ಟು ಅವನಿಗೆ ಇದು ಮಾಡಿಕೊಂಡು ಕಷ್ಟನ ಸಹಿಸುವಂಥ ಶಕ್ತಿ ಇತ್ತು. ಈಗ ಯಾರಿಗೂ ಕಷ್ಟ ಬೇಡ, ಎಲ್ಲರೂ ಕೂಡ ಆರಾಮಾಗಿ ಲೇಜಿಗಳಾಗಿರಬೇಕು. ಹಾಗಾಗಿ ಇವತ್ತಿನ ಜೀವನ ಶೈಲಿ ಬದಲಾಗಿದ್ದಕ್ಕೆ ಕಾರಣ ಅದರಿಂದ ಆಗಿರುವಂಥ 3: ಒಂದು ವಿಲಾಸೀಕರಣ, ಆಲಸೀಕರಣ, ದುರಾಸೀಕರಣ. ಈ 3 ಕಾರಣಗಳಿಂದ ನಮ್ಮ ಯುವಕರು ಯುವತಿಯರು ಹಾಳಾಗ್ತಾ ಇದ್ದಾರೆ. ಒಂದು ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಕಡಿಮೆ ಅಂತ ಇತ್ತು, ಈಗ ಹೆಣ್ಮಕ್ಕಳಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ ಅವರೂ ಕೂಡ ನಾವೇನು ಕಡಿಮೆ ಅಂತ ಸಿಗರೇಟ್ ಸೇದ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ಪಾರ್ಟಿ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಅದರಲ್ಲೂ ಡಿ ಜೆ ಮ್ಯೂಸಿಕ್ ಹಾಕ್ಕೊಳ್ತಾರಲ್ಲ, ಆ ಡಿ ಜೆ ಮ್ಯೂಸಿಕ್ನಲ್ಲಿ 70, 80, 90 ಡೆಸಿಬಲ್ ಸೌಂಡ್ಗಳು ಬಂದಾಗ ಬ್ರೇನಿಗೆ ಹ್ಯಾಮರ್ ಮಾಡ್ದಂಗೆ ಆಗುತ್ತೆ. ಅದರಿಂದ ಹೃದಯದ ಮಿಡಿತ ಏರುಪೇರಾಗಿ ಹೋಗ್ಬಿಟ್ಟು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಆಗಿ ಅಲ್ಲೇ ಕುಸಿದು ಬಿದ್ದುಬಿಡ್ತಾರೆ. ಅಂದರೆ ಅವರಿಗೆ ಮುನ್ಸೂಚನೆ ಅನ್ನೋದು ಕೂಡ ಇರಲ್ಲ. ಅಂದರೆ ಹಳೆ ಕಾಲದ ಕೊರೊನರಿ ಆರ್ಟರಿ ಡಿಸೀಸ್ನಲ್ಲಿ ರಕ್ತನಾಳದಲ್ಲಿ ಜಿಡ್ಡು ಶೇಖರಣೆಗೊಂಡು ಬ್ಲಾಕ್ ಆಗಿದ್ದರೆ ಅದು 70%, 80% ಬ್ಲಾಕ್ ಆದಾಗ ನಡೆದಾಗ ಎದೆನೋ ಬರ್ತಾಯಿತ್ತು, ಮುನ್ಸೂಚನೆ ಬರ್ತಾಯಿತ್ತು. ಆವಾಗ ಬಂದವರು ಆ್ಯಂಜಿಯೋಗ್ರಾಮ್ ಮಾಡಿಕೊಂಡು ಆ್ಯಂಜಿಯೋಪ್ಲಾಸ್ಟಿ ಮಾಡಿಸ್ಕೊತಾಯಿದ್ರು. ಆದರೆ ಇವತ್ತಿನ ಯುವಕರು ಮಾಡ್ತಾ ಇರೋ ಪಾರ್ಟಿಯಲ್ಲಿ ತಗೊಳ್ತಾ ಇರೋದು ಗಾಂಜಾ, ಹಶೀಶು, ನೀವು ಹೆಸರು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಕೆಟ್ಟು ಹೋಗಿದ್ದಾರೆ. ಎಲ್ಲಂದರೆ ಅಲ್ಲಿ ಡ್ರಗ್ ಸಪ್ಲೈ ಆಗ್ತಾ ಇದೆ. ಹಾಗಾಗಿ ಈ ಡ್ರಗ್ ಸಪ್ಲೈ ಆಗ್ತಾ ಇರೋದು ಕರ್ನಾಟಕದಲ್ಲಿ ಇಷ್ಟು ವಿಪರೀತ ಬೆಳೆದಿದ್ದು ಈಗ ಕೆಲವು ವರ್ಷಗಳಿಂದ, ಅದ್ರ ಮೊದಲು ಹೀಗಿರಲಿಲ್ಲ. ಹಾಗಾಗಿ ನೀವು ಯಾವುದೇ ಇವ್ರದ್ದು ತಗೊಳ್ಳಿ, ಅವರು ಸ್ಟ್ರೆಸ್ ಅಂದಿರ್ತಾರೆ, ಇನ್ನೇನೋ ಅಂದಿರ್ತಾರೆ, ಆದರೆ ಅದೆಲ್ಲ ಕೂಡ ಪಾರ್ಟಿ ಮಾಡಿ ಡ್ರಗ್ಸ್ ತೊಗೊಂಡೆ ಸತ್ತವ್ರದ್ದು ಸಂಖ್ಯೆ ಹೆಚ್ಚು ಅಂತ ಹೇಳ್ಬೋದು.